ಹಾಯ್ ಫ್ರೆಂಡ್ಸ್, ನಾನಿವತ್ತು ಕರ್ಮೀನ್ ಗೊಜ್ಜು ಮಾಡ್ತಾಯಿದ್ದೀನಿ. ನೀವು ನೀವು ಮಾಡ್ಬೋದು. ಅಂದರೆ ನಾನು ಮಾಡೋದು ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಕರ್ಮೀನ ಚೆನ್ನಾಗಿ ಗ್ಯಾಸ್ನ ಸ್ಲೋವಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಅದನ್ನು ಹುರ್ಕೊಂಡಾದಮೇಲೆ ನಾನಿವಾಗ ಬದನೆಕಾಯಿನ, ಅಂದರೆ ನಾವು ಬದನೆಕಾಯಿ ಅಂದರೆ ವಾಂಗಿಬಾತ್ ಮಾಡ್ತೀವಲ್ಲ, ಆ ಬದನೆಕಾಯಿನ ಯೂಸ್ ಮಾಡಬೇಕು. ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇನ್ನು ಬಾಕಿ ಬದನೆಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಕೊಡಲ್ಲ. ನಾನು ಹಾಕೋದು ಯಾವಾಗಲೂ ವಾಂಗಿಬಾತ್ ಬದನೆಕಾಯಿನೇ ನಾನು ಹಾಕ್ಕೊಳ್ಳೋದು. ಅದಕ್ಕೆ ನಾನು 3 ಟೊಮೊಟೊನ ಬೇಯಿಸ್ಕೊತಾ ಇದ್ದೀನಿ. 3 ಟೊಮೊಟೊನ ಆ ಕಡೆ ಬೇಯಿಸೋಕೆ ಇಟ್ಕೊಂಡು ಗ್ಯಾಸನ್ನು ಸ್ಲೋವಲ್ಲೇ ಇಟ್ಕೊಂಡು ನಾವು ಕರಿಮೀನನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈಗ ಬೆಂದಿರೋ ಟೊಮೊಟೊನ ಎತ್ತಿ ಇಟ್ಕೊಳ್ಳೋಣ ಸೈಡಲ್ಲಿ. ಎತ್ತಿಟ್ಕೊಂಡು ಬದನೆಕಾಯಿ ಬೆಂದಿದೆಯಾ ಅಂತ ನೋಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಳ್ಳೋಣ. ಬದನೆಕಾಯಿ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ, ಅದಕ್ಕೆ. ಅದಾದಮೇಲೆ ನಾನು ರುಬ್ಬಕ್ಕೆ ಟೊಮೊಟೊನ ಹಾಕೋತಾ ಇದ್ದೆ. ಆ ರುಬ್ಬಕ್ಕೆ ಟೊಮೊಟೊ, ಸಾಂಬಾರು ಪೌಡರ್, ಖಾರದ ಪುಡಿ ಎಲ್ಲನೂ ಹಾಕ್ಕೊಂಡು ರುಬ್ಕೊಳ್ಳೋಣ. ಒಂದು ಗೋಲಿಗೆ ಅಂದರೆ ಒಂದಷ್ಟು ಜಾಸ್ತಿ ದಪ್ಪ ಬೇಡ, ಒಂದಷ್ಟೇ ದಪ್ಪಕ್ಕೆ ನಾವು ಹುಣಸೆಹಣ್ಣು ತೊಗೊಂಡು ಹುಳಿಗೆ ತಕ್ಕಷ್ಟು, ನಿಮ್ಮ ಮನೇಲಿ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿನ ಹಾಕ್ಕೊಳ್ಳಿ. ಹುಣಸೆಹಣ್ಣನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಟೊಮೊಟೊನೂ ಅಷ್ಟೇ ಕಮ್ಮಿನೇ ಹಾಕ್ಕೊಳ್ಳಿ. ಎರಡನ್ನೂ ಮಿಕ್ಸು ಈಕ್ವಲ್ ಆಗಿರಬೇಕು. ಜಾಸ್ತಿ ಟೊಮೊಟೊನೂ ಹಾಕೋಕೆ ಹೋಗ್ಬಾರ್ದು, ಜಾಸ್ತಿ ಹುಳಿನೂ ಹಾಕೋಕೆ ಹೋಗ್ಬಾರ್ದು. ಈಗ ರುಬ್ಬಿರೋ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಮತ್ತು ಇದರೊಳಗಡೆಗೆ ನಾನು ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಸಾಂಬಾರು ಪೌಡರು, ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಜಾರನ್ನ ತೊಳೆದು ಅದನ್ನು ನೀರನ್ನು ಅಲ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದು ಕುದಿಯೋಕ್ಕೆ ಬಿಡೋಣ. ನೋಡಿ, ಕರ್ಮೀನನ್ನು ನೀವು ಎಷ್ಟು ಅದ್ರದ್ದು ಬುರುಡೆ ಇದೆಯಲ್ಲ ಅದನ್ನೆಲ್ಲ ತೆಗೆದಾಕ್ಬಿಡ್ಬೇಕು. ತೆಗೆದುಬಿಟ್ಟು ಅದರದ್ದು ಕರಳು ಬರುತ್ತಲ್ಲ ಆ ಜಾಗದಲ್ಲಿ ಕಲ್ಲೆಲ್ಲ ಫುಲ್ ಕುತ್ತಿರುತ್ತೆ. ಅದನ್ನೆಲ್ಲ ನೀವು ಕೈಯಲ್ಲಿ ಚೆನ್ನಾಗಿ, ಕೈಗೆ ಮುಳ್ಳು ಚುಚ್ಚಿಬಿಡುತ್ತೆ. ಹುಷಾರಾಗಿ ನೀವು ಸೂಕ್ಷ್ಮವಾಗಿ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಆಗ ಕ್ಲೀನ್ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದರೊಳಗಡೆ ಫುಲ್ಲು ಕಲ್ಲಿರುತ್ತೆ, ತಿನ್ನೋ ಮೂಡೇ ಹೋಗ್ಬಿಡುತ್ತೆ. ತುಂಬಾ ಕೇರ್ಫುಲ್ಲಾಗಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ಅದನ್ನು ಕ್ಲೀನ್ ಮಾಡಿ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕರ್ಮೀನ್ ಗೊಜ್ಜು ಯಾರಿಗೆ ಇಷ್ಟ ಆಗುತ್ತೋ ಅವರು ಎಲ್ಲ ನೋಡಿ ಜೆಲ್ ಸುರಿಸ್ತೀರಂತ ಖಂಡಿತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.